ಹಾಯ್, ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಿರುವಂತ ಒಂದು ವಿಷಯ ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ ಮಸೂದೆ. ಇದು ಏನು? ಡಿಲಿಮಿಟೇಷನ್ ಅಂದ್ರೆ ಏನು? ಅಂದ್ರೆ ಕ್ಷೇತ್ರವಾರು ಪುನರ್ವಿಂಗಡಣೆ. ಹಾಗಂದ್ರೆ ಏನು? ಮಹಿಳಾ ಮೀಸಲಾತಿ ಮಸೂದೆಗೆ ಏನಾಯ್ತು? ಇದು ಏನಾಗಬೇಕಾಗಿತ್ತು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ಕೆಲ ದಿನಗಳಿಂದ ತುಂಬಾ ಚರ್ಚೆ ಆಗ್ತಿರುವಂತಹ ವಿಷಯ ಏನು ಅಂತಂದ್ರೆ ಡಿಲಿಮಿಟೇಷನ್, ಅಂದ್ರೆ ಕ್ಷೇತ್ರವಾರು ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಮಸೂದೆ. ಈ ಡಿಲಿಮಿಟೇಷನ್ ಅಂದ್ರೆ ಏನು? ಡಿಲಿಮಿಟೇಷನ್ ಅಂತಂದ್ರೆ ನಮ್ಮ ಭಾರತದಾದ್ಯಂತ ಇರುವಂತಹ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳನ್ನ ಅಂದ್ರೆ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ನಿರ್ಧರಿಸಲಾಗುತ್ತೆ. ಈ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಸ್ಪರ್ಧೆ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ. ಇಲ್ಲಿ ಗೆದ್ದು ಬಂದಂತಹ ಶಾಸಕರು ಸರ್ಕಾರ ರಚನೆಗೆ ಮುಂದಾಗ್ತಾರೆ. 272 ಕ್ಷೇತ್ರಗಳಲ್ಲಿ ಗೆದ್ದಂತ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತೆ. ಈಗಿರುವಂತಹ ಒಟ್ಟು ಕ್ಷೇತ್ರಗಳು ಎಷ್ಟು ಅಂದ್ರೆ 543. ಸ್ವಾತಂತ್ರ್ಯ ನಂತರ 1953ರಲ್ಲಿ 494 ಕ್ಷೇತ್ರಗಳಾಗಿ ಪುನರ್ವಿಂಗಡಣೆ ಆಗುತ್ತೆ. ಅದಾದ ನಂತರ ಮತ್ತೆ 10 ವರ್ಷಗಳ ನಂತರ 1963ರಲ್ಲಿ 522 ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ಅದಾದ ನಂತರ 1973ರಲ್ಲಿ 543 ಕ್ಷೇತ್ರಗಳಲ್ಲಿ ಪುನರ್ವಿಂಗಡಣೆ ಆಗುತ್ತೆ. 2026ರಲ್ಲಿ ಏನ್ ಜನಸಂಖ್ಯೆ ಇದೆ ಅಂತ ಈಗ ಜನಗಣತಿಯನ್ನ ಮಾಡಬೇಕಾಗಿ ಬಂದಿದೆ. ಇದರ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಮೊದಲೇ ಅಂದ್ರೆ ಜನಗಣತಿಗೆ ಮೊದಲೇನೆ ಕೇಂದ್ರ ಸರ್ಕಾರ ಅಧಿವೇಶನವನ್ನ ಕರೆದು ಸಂಸತ್ ಅಧಿವೇಶನದಲ್ಲಿ ಈ ಡಿಲಿಮಿಟೇಷನ್ ಮಸೂದೆಯನ್ನ ಜಾರಿ ಮಾಡಿ ಅದು ಮಸೂದೆಯನ್ನ ಮಂಡನೆಯನ್ನ ಮಾಡುತ್ತೆ. ಅಂದ್ರೆ ಎಲ್ಲರ ಮತವನ್ನ ಪಡ್ಕೊಳ್ಳೋದಕ್ಕೆ ಮಂಡನೆ ಮಾಡುತ್ತೆ. ಆದ್ರೆ ಇದನ್ನ ಮಂಡನೆ ಮಾಡುವಾಗ ಅದೊಂದು ಬುದ್ಧಿವಂತಿಕೆಯಿಂದ ಒಂದು ಕೆಲಸವನ್ನ ಮಾಡುತ್ತೆ. ಅದೇನು ಅಂತಂದ್ರೆ ಮಹಿಳಾ ಮೀಸಲಾತಿ ಮಸೂದೆಯ ಜೊತೆಗೆ ಈ ಮಂಡನೆಯನ್ನು ಕೂಡ ಮಾಡುತ್ತೆ. ಅಂದ್ರೆ ಮಹಿಳಾ ಮೀಸಲಾತಿಯ ಮಸೂದೆಯ ಬೆನ್ನ ಮೇಲೆ, ಹೆಗಲ ಮೇಲೆ ಈ ಡಿಲಿಮಿಟೇಷನ್ ಮಸೂದೆಯನ್ನ ಇಟ್ಟು ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಕೇಂದ್ರ ಸರ್ಕಾರ ಹೇಳೋದೇನು ಅಂತಂದ್ರೆ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಡಬೇಕು. ಹಾಗಾಗಿ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇದ್ದೀವಿ. ಇದರಿಂದ ಅವರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ನಡೆದಂತ ಅಂದ್ರೆ ಕಳೆದ ವಾರ ಅಂದ್ರೆ 15, 16, 17 ಈ 3 ದಿನಾಂಕಗಳಂದು ತರಾತುರಿಯಲ್ಲಿ ಈ ಮಸೂದೆಯನ್ನು ಮಂಡಿಸೋದಕ್ಕಾಗಿ ಸಂಸತ್ ಅಧಿವೇಶನ ಕರೆಯಲಾಗುತ್ತೆ. ಈ ಸಂಸತ್ ಅಧಿವೇಶನದಲ್ಲಿ ಯಾವಾಗ ಡಿಲಿಮಿಟೇಷನ್ ಜೊತೆಲೆ ಮಹಿಳಾ ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಇವರು ಹೋಗ್ತಾರೋ, ಡಿಲಿಮಿಟೇಷನ್ ವಿರುದ್ಧ ಇದ್ದಂತ ಎಲ್ಲ ಪಕ್ಷಗಳು ಇದನ್ನ ವಿರೋಧಿಸುತ್ತೆ. ಮತಕ್ಕೆ ಹಾಕಿದಾಗ ಅಲ್ಲಿ ಈ ಮಸೂದೆಗೆ ಸೋಲಾಗುತ್ತೆ. ಆದ್ರೆ ಇದನ್ನ ನಂತರ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ತನ್ನ ಲಾಭಕ್ಕಾಗಿ ಹೇಗೆ ಪ್ರಚಾರ ತಗೊಳುತ್ತೆ ಅನ್ನೋದನ್ನ ನಾನೀಗ ಹೇಳ್ತಿದ್ದೀನಿ. ಈಗ ಮಹಿಳಾ ಮೀಸಲಾತಿ ಮಸೂದೆ 2023ರಲ್ಲೇನೆ ಅಂಗೀಕಾರ ಆಗಿದೆ. ಅಂದ್ರೆ ಸಂಸತ್ತಲ್ಲಿ ಮಂಡಿಸಲಾಗಿದೆ. ಅದಕ್ಕೆ ರಾಷ್ಟ್ರಪತಿಯವರು ಸಹಿಯನ್ನು ಕೂಡ ದ್ರೌಪದಿ ಮುರ್ಮು ಅವರು ಸಹಿಯನ್ನು ಕೂಡ ಮಾಡಿದ್ದಾರೆ. ಇದನ್ನ ಜಾರಿಗೆ ತರೋದಷ್ಟೇ ಬಾಕಿ ಉಳಿದಿತ್ತು. ಅದನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದು ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಅದು ಮಾಡಿಲ್ಲ. 2023ರಲ್ಲಿ ಅಂಗೀಕಾರ ಆಗಿರುವಂತ ಮಹಿಳಾ ಮೀಸಲಾತಿ ಮಸೂದೆನ ಜಾರಿಗೆ ತರೋದಕ್ಕೆ ಅವರಿಗಿದ್ದಂತ ಅಡ್ಡಿಗೇನು? ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಅದು ಒಂದು ಕಡೆ ಆದ್ರೆ, ಡಿಲಿಮಿಟೇಷನ್ ಮಸೂದೆಯನ್ನ ಮಂಡಿಸೋದಿಕ್ಕೆ ನಿಮ್ಗೆ ಮಹಿಳಾ ಮೀಸಲಾತಿ ಮಸೂದೆ ಯಾಕೆ ಬೇಕಾಗಿತ್ತು? ಈಗ ಕೇಂದ್ರ ಸರ್ಕಾರ ಹೇಳೋ ಪ್ರಕಾರ ನಮಗೆ ಮಹಿಳೆಯರಿಗೆ ಮೀಸಲಾತಿನ ಕೊಡಬೇಕು, ಅವರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡಬೇಕು, ಅದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮೂಲಕ ಕ್ಷೇತ್ರಗಳನ್ನ ಸಂಖ್ಯೆನ ಹೆಚ್ಚು ಮಾಡ್ತೀವಿ. ಭಾರತದಾದ್ಯಂತ ಇವತ್ತಿನ ಜನಸಂಖ್ಯೆ ಆಧಾರದ ಮೇಲೆ ನಾವು ಕ್ಷೇತ್ರಗಳನ್ನ ಹೆಚ್ಚು ಮಾಡಿದಾಗ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಸಿಗುತ್ತೆ ಅನ್ನೋದು ಅದರ ಒಂದು ಸಮಜಾಯಿಷಿ ಅಂತಾನೆ ಹೇಳ್ಬೋದು. ಆದ್ರೆ ಬಹಳ ಸರಳವಾದಂತ ಒಂದು ಪ್ರಶ್ನೆ, 33% ನೀವು ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಟ್ರಿ ಅಂದ್ರೆ, ಜಾರಿಗೆ ತಂದ್ರಿ ಅಂತಾದ್ರೆ 2026ರಲ್ಲಿ ಮಾಡ್ಬೇಕು ಅನ್ಕೊಂಡಿರುವಂತ ಜನಗಣತಿ ಆಧಾರದ ಮೇಲೇನೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಿಕ್ಕೆ ಸಾಧ್ಯ ಆಗೋದು. ಅದು ಮುಂದಿನ ವರ್ಷ. ಆಗ ನೀವು ಕ್ಷೇತ್ರ ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟೇ ಸ್ಥಾನ ಸಹಜವಾಗಿಯೇ 33% ಮಹಿಳೆಯರಿಗೆ ಸಿಗುತ್ತೆ. ಇಲ್ಲಿ ಏನು ಪುನರ್ವಿಂಗಡಣೆ ಮಾಡಬೇಕು ಅನ್ನೋ ವಿಚಾರದ ಜೊತೆನಲ್ಲಿ ಇದನ್ನ ಮಹಿಳಾ ಮೀಸಲಾತಿಯನ್ನ ತಳುಕು ಹಾಕೋ ಅಗತ್ಯ ಏನಿತ್ತು ಅಂತ. ಯಾವಾಗ ಪುನರ್ವಿಂಗಡಣೆಯನ್ನ ಮಾಡಬೇಕು, ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಿದ್ರು, ವಿರೋಧ ಪಕ್ಷಗಳು ಅದನ್ನ ವಿರೋಧಿಸುತ್ತೆ. ಅಂದ್ರೆ ಕಾಂಗ್ರೆಸ್ ಬಲವಾಗಿ ವಿರೋಧಿಸುತ್ತೆ. ಅದಕ್ಕೆ ಮತ ಬೀಳೋದಿಲ್ಲ, ಸೋಲುಂಟಾಗತ್ತೆ.
ಅದಾದ ನಂತರ ಈ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ಅದನ್ನ ಹೇಗೆ ತಿರುಚತ್ತೆ, ಅದನ್ನ ಹೇಗೆ ಸಮಾಜದ ಮುಂದೆ ಬಿಂಬಿಸುತ್ತೆ ಅಂತಂದ್ರೆ, ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತು. ಇದು ಮಹಿಳೆಯರ ವಿರೋಧವನ್ನ ಕಟ್ಕೊಂಡಿದೆ. ಮಹಿಳೆಯರು ಈ ದ್ರೋಹವನ್ನ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ, ಮರೆಯೋದಿಲ್ಲ. ಇದು ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಮಾತು. ಮಹಿಳಾ ಮೀಸಲಾತಿಯನ್ನ ಕಾಂಗ್ರೆಸ್ ಯಾವತ್ತೂ ವಿರೋಧಿಸಿಲ್ಲ. ಈಗಾಗಲೇ ಅದು ಅಂಗೀಕಾರ ಆಗಿದೆ. ರಾಷ್ಟ್ರಪತಿಯವರು ಅದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಯಾವಾಗ ಇತ್ತೀಚಿನ ಸಂಸತ್ ಅಧಿವೇಶನದಲ್ಲಿ ಅದಕ್ಕೆ ಸೋಲುಂಟಾಯ್ತೋ ಅದಾದ ನಂತರ ಪ್ರಿಯಾಂಕಾ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ. ತಕ್ಷಣ ಅವ್ರು ಹೇಳ್ತಾರೆ, ನೀವು ಮಹಿಳಾ ಮೀಸಲಾತಿ ಮಸೂದೆಯನ್ನ ಈಗ ಸೋಮವಾರ ಮತ್ತೆ ನೀವು ಕರೀರಿ, ಅಂದ್ರೆ 2 ದಿನಗಳ ನಂತರ ಮತ್ತೆ ನೀವು ವಿಶೇಷ ಅಧಿವೇಶನವನ್ನ ಕರೆದು ಅದನ್ನ ಮಂಡಿಸಿ, ಪ್ರತ್ಯೇಕವಾಗಿ ಮಂಡಿಸಿ. ನಾವು ಅದಕ್ಕೆ ಬೆಂಬಲವನ್ನ ಸೂಚಿಸ್ತೀವಿ. ಮಹಿಳಾ ಮೀಸಲಾತಿ ಮಸೂದೆಗೆ ನಮಗೆ ಸಂಪೂರ್ಣ ಬೆಂಬಲ ಇದೆ ಅಂತ ಅವ್ರು ಹೇಳ್ತಾರೆ. बेवकूफ नहीं है महिलाएं, सब कुछ देख रही हैं. वो पीआर मीडियाबाजी वो अब नहीं चलेगी. कुछ ठोस करना है तो आप 2023 में जो सर्वसहमति से जो विधेयक पास हुआ था, पारित हुआ था, सारे दलों ने उसका समर्थन किया था, उसको लाइए. उसमें अगर कुछ एकाध संशोधन करना है छोटा, ताकि वो अभी लागू हो सकता है, करिए और उसको अभी लागू करिए. महिलाओं को हक दीजिए, अभी दीजिए, लेकिन उसको आप घुमाकर और दूसरी चीजों के साथ उसको अटैच करके आप गुमराह करने की कोशिश मत करिए. सीधी सी बात है, इसको अभी करिए, हम सब तैयार हैं. ಆದರೆ ಕೇಂದ್ರ ಸರ್ಕಾರ ಇದನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅಥವಾ ಅಧಿವೇಶನ ಕರೆಯೋದಿಲ್ಲ. ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಅದು ರೆಡಿ ಆಗಲ್ಲ. ಇದು ಹೇಗಿದೆ ಅಂತಂದ್ರೆ, ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರೋಕ್ಕೆ ಮೂಲತಃ ಬಿಜೆಪಿ ಪಕ್ಷಕ್ಕೆ, ಅವರ ಶಾಸಕರಿಗೆ ಮತ್ತು ಕಾರ್ಯಕರ್ತರಿಗೆ ಆಸಕ್ತಿ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಜಾರಿಗೆ ತರೋದು ಬೇಕಾಗಿಲ್ಲ. ಹಾಗಾಗಿನೇ 23ರಲ್ಲಿ ಅಂಗೀಕಾರವಾದಂತ ಮಸೂದೆಯನ್ನ ಇವತ್ತಿನವರೆಗೂ ಜಾರಿಗೆ ತಂದಿಲ್ಲ. ಇತ್ತ ಅವರಿಗೆ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಅಂದ್ರೆ ಕ್ಷೇತ್ರವಾರು ಪುನರ್ವಿಂಗಡಣೆ ಮಸೂದೆಯನ್ನ ಜಾರಿಗೆ ತರಬೇಕಾಗಿದೆ. ಅದನ್ನು ಈ ಎಲೆಕ್ಷನ್ ಇರುವ ಹಿನ್ನೆಲೆಯಲ್ಲಿ ಅವರು ಇದನ್ನ ಲಾಭ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಅಂದ್ರೆ ಜನಗಣತಿಗೆ ಮುಂಚೆನೆ ಅದನ್ನ ಕ್ಷೇತ್ರವಾರು ಪುನರ್ವಿಂಗಡಣೆ ಮಸೂದೆಗೆ ಅಂಗೀಕಾರ ಪಡೆಯೋದಕ್ಕೆ ಸಂಸತ್ ಅಧಿವೇಶನದಲ್ಲಿ ಪ್ರಯತ್ನ ಮಾಡ್ತಾರೆ. ಯಾಕೆ ಅಂದ್ರೆ ಎಲೆಕ್ಷನ್ ಸಮಯದಲ್ಲಿ ಗೆದ್ರು, ಅವ್ರಿಗೆ ಏನ್ ಸಂಸತ್ ಅಧಿವೇಶನದಲ್ಲಿ ಬಹುಮತ ಸಿಕ್ಕಿದ್ರು ಕೂಡ ಕ್ಷೇತ್ರವಾರು ಪುನರ್ವಿಂಗಡಣೆ ಸಲ್ಲಿಸಾಗ್ತಿತ್ತು. ಸಿಗದೇ ಇದ್ರೆ ಮಹಿಳಾ ವಿರೋಧಿ ಅಂದ್ಬಿಟ್ಟು ಕಾಂಗ್ರೆಸ್ನ ದೂರೋದಿಕ್ಕೆ ಅವರಿಗೆ ಲಾಭ ಆಗ್ತಿತ್ತು. ಚುನಾವಣೆ ಹಿನ್ನೆಲೆಯಲ್ಲಿ ಇದನ್ನ ಯಾವ ತರದಲ್ಲಾದ್ರೂ ಲಾಭ ಮಾಡ್ಕೊಳ್ಳಕ್ಕೆ ಮಾಡಿದಂತ ಹುನ್ನಾರ ಇದು ಅಂತಾನೆ ಹೇಳ್ಬಹುದು. ಈ ಕ್ಷೇತ್ರಗಳ ಮರು ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂತ ನಾವೇನು ಕರಿತಾ ಇದ್ದೀವಿ, ಇದ್ರ ಹಿಂದುಗಡೆ ಬಿಜೆಪಿದು ಯಾಕೋ ಒಂದು ಷಡ್ಯಂತ್ರ ಇದ್ದಂಗೆ ನನಗೆ ಕಾಣಿಸ್ತಾ ಇದೆ. ಯಾಕೆ ಈ ಸಂದರ್ಭದಲ್ಲೇ ಅದು ಇದು ಕ್ಷೇತ್ರಗಳ ಮರು ವಿಂಗಡಣೆ ಇದನ್ನು ತಗೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದೇ 2027ರಲ್ಲಿ ಅವರು ಇಡೀ ದೇಶದಲ್ಲಿ ಅವರು ಜಾತಿವಾರು ಸಮೀಕ್ಷೆನ ಮಾಡಬೇಕು ಅಂತ ಹೊರಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇವ್ರು ಇಟ್ಕೊಂಡಿರೋ ಡೇಟಾ ಯಾವುದು ಡಿಲಿಮಿಟೇಷನ್ಗೆ? ಇವ್ರು ಇಟ್ಕೊಂಡಿರೋ ಡೇಟಾ 2011 ಡೇಟಾ ಇಟ್ಕೊಂಡು ಈಗ ಮಾಡುವಂತ ಅವಶ್ಯಕತೆ ಏನಿದೆ? ಈಗಲೇ ಇವ್ರು ಮಾಡ್ತಾ ಇದಾರಲ್ಲ, ಆ ಡೇಟಾನೇ ಇಟ್ಕೊಂಡು ಮಾಡಬಹುದಾಗಿತ್ತಲ್ಲ. ಇನ್ನೊಂದು ವರ್ಷ ಕಾದಿತ್ತು ಅಂತ ಹೇಳಿದ್ರೆ ಈ ಡೇಟಾ ಸಿಗುತ್ತೆ, ಲೇಟೆಸ್ಟ್ ಡೇಟಾ ಇಟ್ಕೊಂಡು ಮಾಡಬಹುದು. ಅಂದ್ರೆ ಯಾಕೆ ಅವರು ಹೊರಟಿದ್ದಾರೆ ಅಂತಂದ್ರೆ, ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸುವಂಥದ್ದು ಏನು ಅಂತ ಹೇಳಿದ್ರೆ, ಈ ಡಿಲಿಮಿಟೇಷನ್ ಮಾಡೋದ್ರ ಮೂಲಕ ಇಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ, ಅದರಲ್ಲೂ ಕೂಡ ಮುಸ್ಲಿಮ್ಸ್ನ, ಆದಿವಾಸಿಗಳನ್ನ ಮತ್ತು ಅಸ್ಪೃಶ್ಯ ಸಮುದಾಯಗಳನ್ನ ಬೇರೆ ಮಾಡಿ ಅವರು ಡಿವೈಡ್ ಮಾಡಿ ಮಾಡುವಂಥದ್ದು ಅನ್ನುವಂಥದ್ದು ಅವರ ಷಡ್ಯಂತ್ರ ಇದ್ದಂಗೆ ನನಗೆ ಕಾಣಿಸ್ತಾ ಇದೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಡಿಲಿಮಿಟೇಷನ್ ಹಿಂದ್ಗಡೆ ಇನ್ನೊಂದು ಷಡ್ಯಂತ್ರ ಏನಿದೆ ಅಂತ ಹೇಳಿದ್ರೆ, ಇವರು ಈಗ ಆಸ್ ಇಟ್ ಈಸ್ ಮಾಡಿದ್ದು ಅಂತ ಹೇಳಿದ್ರೆ ಅವರು ಅವರ ಇಚ್ಛಾಶಕ್ತಿ ಏನಿದೆಯೋ ಅದ್ರ ಪ್ರಕಾರನೇ ಅದು ನಡ್ಕೊಂಡು ಹೋಗುತ್ತೆ. ಆದ್ರೆ ಅಂಬೇಡ್ಕರ್ ಏನ್ ಹೇಳ್ತಾರೆ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ನೀವು ಈ ಡಿಲಿಮಿಟೇಷನ್ ಮಾಡೋದಾದ್ರೆ ಮೊದಲು ನೀವು ದೊಡ್ಡ ರಾಜ್ಯಗಳನ್ನ ವಿಂಗಡಿಸಿ ಅಂತ ಹೇಳ್ತಾರೆ. ದೊಡ್ಡ ರಾಜ್ಯಗಳ ವಿಂಗಡಿಸಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಬಿಹಾರ್ ಅವ್ರು ಹೇಳ್ತಾರೆ, ಆ 3 ರಾಜ್ಯಗಳ ಬಗ್ಗೆ ಹೇಳ್ತಾರೆ. ಬಾಬಾ ಸಾಹೇಬರು ಹೇಳಿದ ಆ 3 ರಾಜ್ಯಗಳನ್ನ 3 ಭಾಗ ಮಾಡಿಬಿಟ್ಟು ನೀವು ಡಿಲಿಮಿಟೇಷನ್ ನೀವು ಅಡಾಪ್ಟ್ ಮಾಡಿ. ಯಾಕೆ ಅಂತ ಕೇಳಿದ್ರೆ, ಆಗ ಇಲ್ಲದೇ ಇದ್ರೆ ಏನಾಗುತ್ತೆ, ಒಂದು ದೊಡ್ಡ ರಾಜ್ಯದಲ್ಲಿ ಅನೇಕ ಜನ ಎಂಪಿಗಳಲ್ಲಿ ಇರ್ತಾರೆ. ಈಗ ಯುಪಿನಲ್ಲಿ ಇರೋಷ್ಟು ಮತ್ತು ಮಧ್ಯಪ್ರದೇಶ ಮತ್ತು ಬಿಹಾರ್ ಸೇರಿಸ್ಬಿಟ್ರೆ ಇಡೀ ಇಂಡಿಯಾದಲ್ಲಿರುವಂತಹ ಎಂಪಿಗಳಿಗಿಂತ ಜಾಸ್ತಿ ಭಾಗ ಅರ್ಥ ಆಗುತ್ತೆ. ಅವಾಗ ಇವ್ರು ಡಿಸಿಷನ್ಸ್ ಏನ್ ತಗೊಳಕಾಗತ್ತೆ?
ಬಹಳ ಪರ್ಟಿಕ್ಯುಲರ್ ಆಗಿ ಬಾಬಾ ಸಾಹೇಬ್ ಹೇಳೋದು ದಕ್ಷಿಣ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು. ದಕ್ಷಿಣ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗೋದನ್ನ ತಪ್ಪಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ನೀವು ದೊಡ್ಡ ರಾಜ್ಯಗಳನ್ನ ಡಿವೈಡ್ ಮಾಡಿ ನಂತರ ಮಾಡಿ ಡಿಲಿಮಿಟೇಷನ್ ಮಾಡೋದಾದ್ರೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಅವ್ರಿಗೊಂದು ಕ್ಲಾರಿಟಿ ಇತ್ತು, ಅದಕ್ಕೋಸ್ಕರನೇ ಹೇಳ್ತಾರೆ. ಒಂದು ಹಂತದಲ್ಲಿ ಅವರು ಏನ್ ಹೇಳ್ತಾರೆ, ದಕ್ಷಿಣ ರಾಜ್ಯಗಳು ಇದರಿಂದ ಕೋಪಗೊಂಡು ಅವ್ರು ರೆಬೆಲ್ ಆಗ್ಬೋದು, ಆ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು. ಈಗಾಗಲೇ ಅದರ ಸೂಚನೆಗಳು ಗೊತ್ತಾಗ್ತಾ ಇದ್ದಾವೆ. ಈಗ DMK ಮೊನ್ನೆ ಇದನ್ನ ಸುಟ್ಟಿರುವಂತದ್ದು ಮತ್ತು DMK ಅವರು ಕಪ್ಪು ಬಟ್ಟೆ ಹಾಕೊಂಡ್ಬಂದು ಪ್ರತಿಭಟನೆ ಮಾಡಿರುವಂತದ್ದು, ಇದನ್ನೆಲ್ಲ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಅನ್ಸುತ್ತೆ. ನಮ್ಮ ಮುಂದ್ಗಡೆ ಒಂದು ಎಕ್ಸಾಂಪಲ್ ಇದೆ. ಈಗ ಹಿಂದೆ ಕುಲ್ದೀಪ್ ಸಿಂಗ್ ಕಮಿಷನ್ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೊರಟಾಗ ಇಲ್ಲಿರುವಂತಹ ಮೇಜರ್ ಕಮಿಟಿಗಳು ಏನ್ ಮಾಡ್ಕೊಂಡ್ರು, ಅವ್ರವ್ರಿಗೆ ಬೇಕಾದಂಗೆ ಅವರವರ ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ಕೊಂಡ್ರು. ಈಗಲೂ ಕೂಡ ಅದೇ ತರ ಮಾಡಕೊಳ್ಳುವಂತ ಚಾನ್ಸಸ್ ಇದೆ. ಅಂದ್ರೆ ನಿಮ್ಮ ಉದ್ದೇಶ ಏನು? ಒಟ್ಟಾರೆಯಾಗಿ ಇಲ್ಲಿರುವಂತಹ ಮುಸಲ್ಮಾನರು, ಅಂದ್ರೆ ನಿಮಗೆ ವೋಟ್ ಕೊಡದೇ ಇರುವಂತಹ ಸಮುದಾಯಗಳು, ಮುಸಲ್ಮಾನರು, ಅಸ್ಪೃಶ್ಯರು, ಆದಿವಾಸಿಗಳು, ಅಲೆಮಾರಿಗಳು, ಈ ತರ ಸಮುದಾಯಗಳು ನಿಮ್ಗೆ ವೋಟ್ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಡಿಲಿಮಿಟೇಷನ್ ಮೂಲಕ ಅವ್ರನ್ನ ಡಿವೈಡ್ ಮಾಡಿ ನೀವು ಒಂದು ಛಿದ್ರ ಮಾಡ್ತಿದ್ದೀರಾ. ಇದು ನಿಮ್ಮ ಉದ್ದೇಶ ಅಂತ ಹೇಳ್ಬಿಟ್ಟು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದೇನಂತಂದ್ರೆ, ನೀವು ನಿಜವಾಗ್ಲೂ ಡಿಲಿಮಿಟೇಷನ್ ಮಾಡಬೇಕು ಅಂತಲೇ ನಿಮಗೆ ಮನಸ್ಸಿದ್ರೆ ನೆಕ್ಸ್ಟ್ ನೀವೇ ಮಾಡ್ತಾ ಇರುವಂತಹ ಸಮೀಕ್ಷೆ ಇದೆಯಲ್ಲ, ಅದ್ರ ಡೇಟಾ ಇಟ್ಕೊಂಡು ಮಾಡಿ. ಯಾವುದೋ 2011 ಡೇಟಾ ಇಟ್ಕೊಂಡು ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದೇಶದಾದ್ಯಂತ ನಡೀತಿರುವಂತಹ ಡಿಲಿಮಿಟೇಷನ್ ಮೇಲಿನ ಚರ್ಚೆ, ಕ್ಷೇತ್ರ ಪುನರ್ವಿಂಗಡಣೆ ಮೇಲಿನ ಚರ್ಚೆ, ಇದು ಎರಡು ಪಕ್ಷಗಳ ನಡುವೆ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಅಂತ ಹೇಳಿ ಎಲ್ಲರೂ ಭಾವಿಸಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾದಂತ ವಿಷಯ ಇದೆ. ಇದು ಎರಡು ಪಕ್ಷಗಳ ಅಂದ್ರೆ ರಾಜಕೀಯ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಅಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಪ್ರಜೆ ಮತ್ತು ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತ ಭಾರತದಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಿದೆ. ಈ ಕ್ಷೇತ್ರಗಳಲ್ಲಿ ಗೆದ್ದಂತ ಅಂದ್ರೆ 272ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಂತ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ, ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಈಗ ಏನು ಕ್ಷೇತ್ರವಾರು ಪುನರ್ವಿಂಗಡಣೆ ಮಾಡೋದ್ರಿಂದ ಸುಮಾರು 810ರಿಂದ 850ರವರೆಗೆ ಈ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದೆ ಅಂತ ಕೇಳಿ ಬಂದಿದೆ. ಇಲ್ಲಿ ಯಾಕೆ ದಕ್ಷಿಣ ಭಾರತಗಳು ಇದನ್ನ ವಿರೋಧಿಸ್ತಾ ಇದೆ, ಕಾಂಗ್ರೆಸ್ ಇದನ್ನ ವಿರೋಧಿಸ್ತಿದೆ ಅಂತ ನೋಡೋಣ. ಕ್ಷೇತ್ರವಾರು ಪುನರ್ವಿಂಗಡಣೆ ಆದ್ರೆ ಎಷ್ಟೆಷ್ಟು ಕ್ಷೇತ್ರಗಳು ಯಾವ್ಯಾವ ರಾಜ್ಯದಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ಈಗಾಗಲೇ ನಾನು ಹೇಳಿದಾಗೆ ಉತ್ತರ ಭಾರತದಲ್ಲಿ 4 ರಾಜ್ಯಗಳನ್ನ ತಗೊಂಡ್ರೆ ಅಂದ್ರೆ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ. ಈ 4 ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಿದ್ವಿ ಅಂತಂದ್ರೆ 324 ಕ್ಷೇತ್ರಗಳು ಆಗೋ ಸಾಧ್ಯತೆ ಇದೆ ಪುನರ್ವಿಂಗಡಣೆ ನಂತರ. ಹಾಗೆ ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆ 4 ರಾಜ್ಯಗಳಲ್ಲಿ ಒಟ್ಟು ಕ್ಷೇತ್ರವಾರು ಪುನರ್ವಿಂಗಡಣೆ ಮಾಡಿದಾಗ ಕ್ಷೇತ್ರಗಳ ಸಂಖ್ಯೆ ಎಷ್ಟಾಗ್ಬೋದು ಅಂತಂದ್ರೆ ಈ 4 ರಾಜ್ಯಗಳಿಂದ 163 ಕ್ಷೇತ್ರಗಳು ಸಂಖ್ಯೆ ಬರುತ್ತೆ. ಇದು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತಕ್ಕೆ ಸಮೀಕರಿಸಿ ನೋಡಿದಾಗ ಉತ್ತರ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ದಕ್ಷಿಣ ಭಾರತದ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆದಾಗ, ಶಾಸಕರ ಸಂಖ್ಯೆ ಕಡಿಮೆ ಆದಾಗ ಸರ್ಕಾರ ರಚನೆಯಲ್ಲಿ ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಮತ್ತೆ ಸರ್ಕಾರ ರಚನೆ ಅಷ್ಟೇ ಅಲ್ಲ, ಯಾವುದೇ ತೀರ್ಮಾನ ನಿರ್ಧಾರಕ್ಕೂ ಕೂಡ ಇವರಿಗೆ ದಕ್ಷಿಣದವರ ಮತ, ಶಾಸಕರ ಮತದ ಅಗತ್ಯ ಬೀಳೋದೇ ಇಲ್ಲ. ಉತ್ತರ ಭಾರತದವರೆಲ್ಲರೂ ತೀರ್ಮಾನ ಮಾಡಿದ್ರೆ ಅಲ್ಲಿಗೆ ಅಂತಿಮ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕ್ಷೇತ್ರವಾರು ಪುನರ್ವಿಂಗಡಣೆಯಾಗಿ ಈಗ ಏನು ಕ್ಷೇತ್ರಗಳ ಸಂಖ್ಯೆ ಇದೆ ಅದು 800ಕ್ಕಿಂತ ಹೆಚ್ಚು ಕ್ಷೇತ್ರಗಳಿಗೆ ಹೆಚ್ಚಾದಾಗ ಒಂದು ಸರ್ಕಾರ ರಚನೆ ಮಾಡೋದಕ್ಕೆ 402 ಕ್ಷೇತ್ರಗಳಲ್ಲಿ ಗೆದ್ರೆ ಸಾಕು, ಸರ್ಕಾರ ರಚನೆ ಮಾಡ್ಬೋದು. ಹಾಗೆ ಒಂದು ಪಕ್ಷ ಏನಾದ್ರೂ ಆಯ್ತು ಅಂತಂದ್ರೆ ಉತ್ತರ ಭಾರತದ ರಾಜ್ಯಗಳಿಂದನೇ ಅಂದ್ರೆ ಬಿಮಾರು ಇಂದನೇ ಅತಿ ಹೆಚ್ಚಿನ ಮತಗಳನ್ನ ಒಂದು ಪಕ್ಷ, ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ಬಿಜೆಪಿ ಪಕ್ಷ ಪಡೆಯುವ ಸಾಧ್ಯತೆ ಇದೆ. ಆಗ ಸುಲಭವಾಗಿ ಅದು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ದಕ್ಷಿಣ ಭಾರತದ ಕ್ಷೇತ್ರಗಳ ಗೆಲುವು ಅವರಿಗೆ ಅಗತ್ಯ ಇರೋಲ್ಲ. ಹೀಗಿದ್ದಾಗ ಇವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ಸಾಧ್ಯತೆ ಇದೆ. ಮತ್ತೆ ದಕ್ಷಿಣ ಭಾರತಕ್ಕೆ ಎಲ್ಲಾ ರೀತಿಯಿಂದನೂ ಅನ್ಯಾಯ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈಗಾಗ್ಲೇ ಅದು ಆಗ್ತಾ ಇದೆ. ಈಗ ಇಲ್ಲಿ ಸಂಗ್ರಹ ಆಗ್ತಿರುವಂತ GST ನಮ್ಮ ರಾಜ್ಯಕ್ಕೆ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದೇ ಉತ್ತರ ಭಾರತವನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಂಗ್ರಹ ಆದಂತ GST ಟ್ಯಾಕ್ಸ್ ಅನ್ನ ಮೊತ್ತವನ್ನ ಆ ಉತ್ತರ ಪ್ರದೇಶ ಮತ್ತಿತರ ದುರ್ಬಲ ರಾಜ್ಯಗಳಿಗೆ ಅಂದ್ರೆ ಅಭಿವೃದ್ಧಿ ಹೊಂದದೇ ಇರುವಂತ ರಾಜ್ಯಗಳಿಗೆ ಹಂಚಲಾಗ್ತಾ ಇದೆ. ಇಲ್ಲಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದರಿಂದ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಮತ್ತೆ ಅನ್ಯಾಯ ಆಗ್ತಾ ಇದೆ.
ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದಾಗ ಸರ್ಕಾರ ರಚನೆಯಲ್ಲಿ ಕೂಡ ಏಕಮುಖ ಒಂದು ತೀರ್ಮಾನ ಆಗುವ ಸಾಧ್ಯತೆಗಳಿರೋದ್ರಿಂದ ಈ ಕ್ಷೇತ್ರವಾರು ಪುನರ್ವಿಂಗಡಣೆ ತುಂಬಾ ಅನ್ಯಾಯದ್ದು ಅನ್ನೋದು ವಿರೋಧ ಪಕ್ಷಗಳ ಒಂದು ಮಾತು. ಈಗ ಒಂದು ಭಾರತದಲ್ಲಿ 4123 ಶಾಸಕರಿದ್ದಾರೆ. ಇದರಲ್ಲಿ ಒಂದು 50% ಕ್ಷೇತ್ರವಾರು ಪುನರ್ವಿಂಗಡಣೆಯಿಂದ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಒಂದು 2000 ಶಾಸಕರು ಅಂತಾನೆ ಇಟ್ಕೊಳ್ಳೋಣ. 2000 ಶಾಸಕರು ಸೇರಿದ್ರೆ 6000 ಶಾಸಕರಾಗ್ತಾರೆ. ಮೊದಲಿಗೆ ಶಾಸಕರು ಸಂಸದರ ಖರ್ಚು ಎಷ್ಟು ಅಂತ ನೋಡೋಣ. ಒಟ್ಟು ಶಾಸಕರ ಸಂಖ್ಯೆ 4123. MP ಅಂದ್ರೆ ಸಂಸದರು 543, ರಾಜ್ಯಸಭಾ ಸದಸ್ಯರು 245. ಒಬ್ಬ ಶಾಸಕನಿಗೆ ವರ್ಷಕ್ಕೆ ಅಂದಾಜು 5 ಕೋಟಿಯಿಂದ 6 ಕೋಟಿ ವೆಚ್ಚ ತಗಲುತ್ತೆ. ಇದ್ರ ಜೊತೆ 5 ವರ್ಷ ಕಾಲ ಆ ಶಾಸಕ ಮತ್ತು ಅವನ ಕುಟುಂಬಕ್ಕೆ ಸಾರಿಗೆ, ವಸತಿ, ವೈದ್ಯಕೀಯ ವೆಚ್ಚ ಅಲ್ಲದೆ ಪೆನ್ಷನ್ ತಿಂಗಳಿಗೆ ಸುಮಾರು 50,000 ರೂಪಾಯಿವರೆಗೆ ಪೆನ್ಷನ್ ಕೂಡ ಜೀವಮಾನ ಪೂರ್ತಿ ನೀಡಲಾಗುತ್ತೆ. ಒಟ್ಟು ಅಂದಾಜು ವೆಚ್ಚ ವರ್ಷಕ್ಕೆ 6 ಕೋಟಿ ಆದ್ರೆ ಒಟ್ಟು ಶಾಸಕರು ಮತ್ತು ಸಂಸದರ ಸಂಖ್ಯೆ 4911. ಅಲ್ಲಿಗೆ 29,466 ಕೋಟಿ ವರ್ಷಕ್ಕೆ ವೆಚ್ಚ ಆಗುತ್ತೆ. ಇನ್ನು 6,000 ಶಾಸಕರಾದೆ ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಅಂದಾಜು ಒಂದು ಸುಮಾರು 6,000 ಶಾಸಕರಾಗಬಹುದು ಅಂತ ಅನ್ಕೊಂಡ್ರೆ 36,000 ಕೋಟಿ ಖರ್ಚು ಬರುತ್ತೆ. ಇದು ಎಷ್ಟು ದೊಡ್ಡ ಮೊತ್ತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. 2026ರಲ್ಲಿ ನಮ್ಮ ದೇಶದ ಸಿಕ್ಕಿಂ, ಮೇಘಾಲಯ, ಮಣಿಪುರ, ಮಿಜೋರಾಂ, ಗೋವಾ, ನಾಗಾಲ್ಯಾಂಡ್ಗಳಲ್ಲಿ ಮಂಡಿಸಿದಂತ ಬಜೆಟ್ನ ಮೊತ್ತ 36,000 ಕೋಟಿಯನ್ನ ದಾಟಿಲ್ಲ. ಇದಲ್ಲದೆ ಚುನಾವಣಾ ಖರ್ಚನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. 2019ರಲ್ಲಿ ಅಂದಾಜು ಚುನಾವಣಾ ಆಯೋಗ ಸುಮಾರು 60,000 ಕೋಟಿಯವರೆಗೆ ಖರ್ಚಾಗಿದೆ. ಖರ್ಚನ್ನ ಯಾರ ಮೇಲೆ ಹಾಕಲಾಗುತ್ತೆ? ಅದು ಪ್ರತಿಯೊಬ್ಬ ಪ್ರಜೆಯ ಮೇಲೆ ಹಾಕಲಾಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಕಟ್ಟುವಂತ ಟ್ಯಾಕ್ಸ್ ಈ ಖರ್ಚಿಗಾಗಿ ಬಳಕೆ ಆಗುತ್ತೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಪ್ರತಿಯೊಬ್ಬ ಪ್ರಜೆ ಯೋಚಿಸಬೇಕಾಗಿದೆ. ಕ್ಷೇತ್ರವಾರು ಪುನರ್ವಿಂಗಡಣೆ ಯಾವ ರೀತಿಯಲ್ಲಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ತಗೊಳ್ಬೇಕಾಗಿದೆ. ಈ ಮುಂದೆ ಇನ್ನ ಬರುವ ದಿನಗಳಲ್ಲಿ ಖಂಡಿತ ಮತ್ತೆ ಈ ಕ್ಷೇತ್ರವಾರು ಪುನರ್ವಿಂಗಡಣೆ ವಿಚಾರ ಪ್ರಸ್ತುತ ಮಾಡ್ತಾರೆ. ಅದು ವಿಚಾರನ ಚರ್ಚೆಗೆ ತಗೊಳ್ತಾರೆ. ಮಸೂದೆಯನ್ನ ಮಂಡಿಸೋದಿಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡುತ್ತೆ. ಅದು ಜನಸಂಖ್ಯೆ ಏನು ಗಣತಿ ಆದ್ಮೇಲೆ ಇದನ್ನ ಬರಬಹುದು, ಚರ್ಚೆಗೆ ಬರಬಹುದು. ಆದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈಗಲಿಂದಾನೇ ದಕ್ಷಿಣ ಭಾರತದ ರಾಜ್ಯಗಳೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಆ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂದ್ರೆ, ಹೋರಾಟ ಮಾಡಲಿಲ್ಲ ಅಂತಂದ್ರೆ ದಕ್ಷಿಣ ಭಾರತ ಪೂರ್ತಿ ನಿರ್ಲಕ್ಷ್ಯಕ್ಕೊಳಗಾಗುತ್ತೆ. ಮತ್ತು ಇಲ್ಲಿನ ಶಾಸಕರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಯಾವುದೇ ರೀತಿಯ ಬಲ ಇರೋಲ್ಲ ಅನ್ನೋದಂತೂ ಖಂಡಿತ. ಕ್ಷೇತ್ರವಾರು ಪುನರ್ವಿಂಗಡಣೆ ವಿಚಾರ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾನು ಆಗಾಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇರ್ತೀನಿ. ನೀವೆಲ್ಲರೂ ವಾಯ್ಸ್ ಆಫ್ ಪದ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ ನೀಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.